ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಇದು ಶ್ರೀರಾಮನವಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಬೆಳಗ್ಗೆನೇ ಬೇಗ ಎದ್ದು ದೇವ್ರದ್ದು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಮತ್ತು ಅದಕ್ಕೂ ಮುಂಚೆ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮಗಳಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡೋಣ ಅಂತೇಳಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಯೂಸ್ ಮಾಡೋದೇನೆ MTR ಬಿಸಿಬೇಳೆ ಬಾತ್ ಪೌಡರು. 10 ರೂಪೀಸ್ ಪ್ಯಾಕೆಟ್ ಬರುತ್ತೆ, ಅದು ಯೂಸ್ ಮಾಡ್ತೀನಿ. ಅದು ಸಾಕಾಗುತ್ತೆ ನಮಗೆ. ಅದಕ್ಕೂ ಮುಂಚೆನೇ ನಾನಿವಾಗ ಅಕ್ಕಿನ ಅರ್ಧ ಕಪ್ಪು ಮತ್ತು ಬೇಳೆ ಅರ್ಧ ಕಪ್ ತಗೋತಾ ಇದ್ದೀನಿ ಮೆಜರ್ಮೆಂಟು. ಅದಾದಮೇಲೆ ನಾನಿವಾಗ ಹೆಸರುಬೇಳೆ ನೆನೆಸ್ಕೋಬೇಕು ಅಂತ ಹೇಳಿ ಹೆಸರುಬೇಳೆ ತಗೋತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ ಮಾಡೋಣ ಅಂತ ಹೇಳಿ ರಾಮನವಮಿ ಆದದ್ರಿಂದ ಹೆಸರುಬೇಳೆ ಕೋಸಂಬರಿ, ಪಾನಕ ಮತ್ತು ನೀರು ಮಜ್ಜಿಗೆ ಮಾಡಲೇಬೇಕು, ಹಬ್ಬದ್ದು ವಿಶೇಷ ಅಂತೇಳಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಈ ಥರ ಪಾನಕ, ನೀರು ಮಜ್ಜಿಗೆ ಮತ್ತು ಹೆಸರುಬೇಳೆ ಕೋಸಂಬರಿ ಎಲ್ಲ ಮಾಡ್ತಾ ಇರೋದು. ಅಮ್ಮ ಮನೇಲಿದ್ದಾಗ ಮಾಡ್ತಾಯಿದ್ರು. ಅಫ್ಕೋರ್ಸ್ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಬಟ್ ಅತ್ತೆ ಮನೇಲಿದ್ದಾಗ ನಮ್ಮ ಅತ್ತೆನೇ ಎಲ್ಲ ಮಾಡ್ತಾಯಿದ್ದಿದ್ದು. ನಾವು ಅವ್ರಿಗೆ ಏನು ಬೇಕೋ ಅದೆಲ್ಲ ಹೆಚ್ಚಿಕೊಟ್ಟು ಹೆಲ್ಪ್ ಮಾಡಿ. ನಾನಿವಾಗ ಬಿಸಿಬೇಳೆ ಬಾತ್ಗೆ ಅಂತ ಹೇಳಿ ತರಕಾರಿನೆಲ್ಲ ಹೆಚ್ಕೊತಾ ಇದ್ದೀನಿ. ಕ್ಯಾರೆಟು, ಬೀನ್ಸು ಮತ್ತು ಒಂದು ಆಲೂಗಡ್ಡೆ, ನವಲ್ಕೋಸೆಲ್ಲ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇರೋದ್ರಲ್ಲೇ ಮಾಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಕ್ಯಾರೆಟು, ಬೀನ್ಸು ಅದೆಲ್ಲ ಹೆಚ್ಕೊತಾ ಇದ್ದೀನಿ. ಫಸ್ಟು ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ಕೆಲಸ ಬಿಟ್ಟಿದ್ದೀನಿ ಅಂತ ಫಸ್ಟ್ ಗೀ ರೈಸ್ ಮತ್ತು ದಾಲ್ ತಡ್ಕ ಮಾಡಿದ್ದೆ ನೋಡಿ, ಆ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ, ಅದರಲ್ಲಿ ಕೇಳ್ಕೊಂಡು ಎಲ್ಲರೂ ಕಾಲ್ ಮಾಡಿದರು, ಯಾಕೆ ಕೆಲಸ ಬಿಟ್ಟಿದ್ದೀರಾ ಏನು ಅಂತೇಳಿ. ನಾನು ಕೆಲಸ ಬಿಟ್ಟಿದ್ದ ಉದ್ದೇಶ ಏನು ಅಂತಂದರೆ ನನ್ನ ಮಗಳಿಗೆ ಊಟ ತಿಂಡಿ ಟೈಮಿಂಗ್ ಎಲ್ಲ ಸರಿ ಹೋಗ್ತಾ ಇಲ್ಲ ಅಂತ ಕೆಲಸ ಬಿಟ್ಟೆ. ಯಾಕಂತಂದರೆ ನಾನು ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಒಂದು ಸ್ಟಾಫ್ ನರ್ಸಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನೈಟ್ ಡ್ಯೂಟಿ ಎಲ್ಲ ಇದ್ದೇ ಇರುತ್ತೆ. ನಾನು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಮತ್ತೆ ಬಂದು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋ ತನಕನೇ 11 ಗಂಟೆ ಆಗ್ತಾಯಿತ್ತು. ಸೊ ಮಗಳಿಗೆ ತುಂಬ ಹೆಲ್ತ್ ಅಪ್ಸೆಟ್ ಆಗಿತ್ತು, ಹುಷಾರು ತಪ್ತಾ ಇರೋದು ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ಇದೆಲ್ಲ ಯಾಕೆ, ಯಾರಾದರೂ ಮಗು ನೋಡ್ಕೊಳ್ಳೋಕ್ಕೆ ಮನೇಲಿ ಅಂತ ಇರಲೇಬೇಕು. ಅದರಲ್ಲೂ ಪ್ರೈಮರಿಲಿ ಅಮ್ಮ ಇತ್ತು ಅಂತಂದರೆ ಮಗುಗೆ ತುಂಬ ಖುಷಿ ಆಗುತ್ತೆ. ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮತ್ತು ಕಮ್ಯುನಿಕೇಷನ್ ಆಗಿರ್ಬೋದು, ಅವಕ್ಕೆ ಲರ್ನಿಂಗಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ನನ್ನ ಜಾಬ್ನ ಕ್ವಿಟ್ ಮಾಡಿದೆ. ಇವಾಗ ತರಕಾರಿ ಎಲ್ಲ ಹೆಚ್ಕೊಂಡಿದ್ದಾಯಿತು. ನಾನಿವಾಗ ಬೇಳೆ, ತರಕಾರಿ, ಅಕ್ಕಿ ಎಲ್ಲನೂ ಹಾಕ್ಕೊಂಡು 5 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊತಾ ಇದ್ದೀನಲ್ಲ, ಅದೇ ಕಪ್ಪಲ್ಲಿ ಅರ್ಧ ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೆ. ಸೊ ಅದರಲ್ಲಿ 5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ನೀವು ಕಡಿಮೆನೂ ಹಾಕ್ಕೊಬೋದು. ಕಡಿಮೆ ಹಾಕ್ಕೊಂಡ್ರೆ ಆಮೇಲೆ ಅದೆಲ್ಲ ವಿಸಿಲೆಲ್ಲ ಆದಮೇಲೆ ಮತ್ತೆ ನಾನು ಮಿಕ್ಸ್ ಮಾಡ್ತೀನಲ್ಲ ಮಸಾಲ ಎಲ್ಲ, ಆವಾಗ ನೀರು ಮತ್ತೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಫಸ್ಟೇ 5 ಕಪ್ಪಷ್ಟು ನೀರು ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಹಬ್ಬ ಅಂದ್ರೇ ಒಂಥರ ಖುಷಿ. ಹಳ್ಳಿ ಕಡೆ ಹಬ್ಬ ಅಂದರೆ ಗೊತ್ತಲ್ಲ ನಿಮಗೇನೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಇಲ್ಲಿ ಅಷ್ಟೊಂದು ಹಬ್ಬ ಅನಿಸೋದೇ ಇಲ್ಲ ನನಗೆ. ಯಾವಾಗ್ಲೂ ಹಬ್ಬ, ಯಾವುದಾದ್ರೂ ಹಬ್ಬ ಬಂತು ಅಂತಂದರೆ ಊರೇ ನೆನಪಾಗುತ್ತೆ ನನಗೆ, ನಮ್ಮ ಅಮ್ಮನ ಮನೆಯೇ. ಬಟ್ ಇವಾಗ ಏನೂ ಮಾಡೋಕ್ಕಾಗಲ್ಲ, ಇಲ್ಲಿದ್ದೀವಲ್ಲ. ನಾನು ಆಲ್ರೆಡಿ ತರಕಾರಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಮತ್ತು ಪಾನಕಕ್ಕೆ ಅಂತ ಹೇಳಿ ಬೆಲ್ಲನ ಇವಾಗಲೇ ನೆನೆ ಹಾಕಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಅದು ಕುಕ್ಕರ್ ವಿಸಿಲ್ ಆಗೋ ತನಕ ಇವಾಗ ಸೌತೆಕಾಯಿ ಎಲ್ಲ ಹೆಚ್ಚಿಟ್ಕೊಬಿಡೋಣ ಕೋಸಂಬರಿಗೆ ಅಂತ ಹೇಳಿ ಸೌತೆಕಾಯಿ ಹೆಚ್ಚಿಟ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತಾ ಇದ್ದೀನಿ. ಆಲ್ರೆಡಿ ನೀವೇ ನೋಡಿದ್ದೀರ, ನಾನು ಹೆಸರುಬೇಳೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ತಿಂಡಿ ರೆಡಿ ಆಯಿತು. ಇವಾಗ ನನ್ನ ಮಗಳಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ನಾನು ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಅವಳು ಆ್ಯಕ್ಚುಲಿ ತಿನ್ನಲ್ಲ, ಬಿಸಿ ಇರುತ್ತೆ ಅಂತೇಳಿ ತುಂಬ ಲೇಟ್ ಮಾಡ್ತಾಳೆ ತಿನ್ನೋದಕ್ಕೆ. ಸೊ ಅದಕ್ಕೋಸ್ಕರ ತಿನ್ನಿಸ್ಬಿಡೋಣ ಅಂತೇಳಿ ನಾನೇ ತಿನ್ನಿಸ್ತಾ ಇದ್ದೀನಿ.
ನನ್ನ ಮಗಳಿಗೆ ತಿಂಡಿ ಎಲ್ಲ ತಿನ್ನಿಸಿ ಅವಳನ್ನು ಸಮ್ಮರ್ ಕ್ಯಾಂಪ್ ಬಂದಾಯಿತು. ನಾನಿವಾಗ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳನ್ನ ತಿಂಡಿ ರೆಡಿ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರನ್ನ ರೆಡಿ ಮಾಡಿ ಕಳಿಸ್ಬಿಟ್ರೆ ನಾವು ನೆಮ್ಮದಿಯಾಗಿ ಮನೇಲಿ ಏನು ಬಾಕಿ ಕೆಲಸ ಇರುತ್ತೆ ಅದನ್ನು ಮಾಡ್ಕೊಬೋದು. ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಯಾವಾಗಲೂ ಅವಳಿಗೆ ಕೊಡ್ತೀವಿ ಮನೇಲಿ. ಫಸ್ಟ್ ಅವಳಿಗೆಲ್ಲ ಮುಗಿಸಿ ಆಮೇಲೆ ಡೈಲಿನೂ ಅಷ್ಟೇ, ನಾನು ನಮ್ಮ ಹಸ್ಬೆಂಡ್ ತಿಂಡಿ ತಿನ್ನಬೇಕಾದ್ರೂ ಫಸ್ಟ್ ಅವಳದೆಲ್ಲ ಮುಗಿಸಿ ಆಮೇಲೆ ನಾವಿಬ್ಬರು ಕೂತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನಗೆ ಯೂಶ್ವಲಿ ಪೂಜೆ ಮಾಡೋದು, ರಂಗೋಲಿ ಹಾಕೋದು ಮತ್ತು ಅಡುಗೆ ಮಾಡೋದು ಅಂತಂದರೆ ತುಂಬ ಇಷ್ಟ. ಸೊ ನಾನು ಕೆಲಸ ಬಿಟ್ಟಿದ್ದಕ್ಕೂ ಮತ್ತು ನಾನು ಇವಾಗ ಮನೇಲೇ ಇರೋದಕ್ಕೂ ನಮ್ಮ ಹಸ್ಬೆಂಡ್ ಯಾವಾಗಲೂ ಅದೇ ಹೇಳ್ತಾ ಇರ್ತಾರೆ, ಇನ್ನೇನು ಆರಾಮಾಗಿ ಮನೇಲೇ ಇದೆಯಲ್ಲ, ಕುಕ್ಕಿಂಗೆಲ್ಲ ಕಲ್ತ್ಕೊ, ಚೆನ್ನಾಗಿರೋ ಡಿಶಸ್ ಎಲ್ಲ ಅಂತ ಹೇಳಿ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ಎಲ್ಲದನ್ನೂ ಕಲಿಯೋದಕ್ಕೆ. ಆಲ್ಮೋಸ್ಟ್ ನನಗೆ ಆಲ್ರೆಡಿ ಎಲ್ಲ ಬರ್ತಾಯಿತ್ತು. ಅಮ್ಮ ಮನೇಲಿದ್ದಾಗಲೇ ನಮ್ಮ ಜಮೀನು ಇದೆಯಲ್ಲ, ಅಲ್ಲಿಗೆ ಕೆಲಸಕ್ಕೆ ಎಲ್ಲರೂ ಬರೋರಲ್ಲ, ಅವ್ರಿಗೆಲ್ಲರಿಗೂ ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಮಾಡಿ ಕಳಿಸ್ತಾ ಇದ್ದೆ ನಾನೇನೇ. ಅಮ್ಮನೂ ಚೆನ್ನಾಗಿ ನನಗೆ ಅಡುಗೆ ಎಲ್ಲ ಹೇಳ್ಕೊಟ್ಟಿದ್ರು. ಸೊ ಇವಾಗ ಇಲ್ಲಿ ಬೆಂಗಳೂರು ಬಂದಮೇಲೆ ಇಲ್ಲಿ ಯಾವ್ಯಾವ ಥರ ಡಿಶಸ್ ಎಲ್ಲ ಯೂಸ್ ಮಾಡ್ತಾರೆ ಅಂದರೆ ರೋಲ್ ಆಗಿರ್ಬೋದು, ಪನ್ನೀರನ್ನು ಪರಾಟ ಇರ್ಬೋದು, ಮತ್ತು ಹೇಳಿ ಗೋಬಿ ಮಂಚೂರಿ, ಮಶ್ರೂಮ್ ಮಂಚೂರಿಯನ್ನು ಅದೆಲ್ಲ ಮಾಡೋದು ಕಲ್ತ್ಕೊಂಡಿದ್ದೀನಿ. ಇವಾಗ ಗೀ ರೈಸು, ದಾಲ್ ತಡ್ಕ ಮತ್ತು ಆಲೂ ಪರಾಟ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗುತ್ತೆ ಅಂತೇಳಿ ಆ ಥರ ಡಿಶಸ್ ಎಲ್ಲ ಕಲ್ತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವಿಬ್ಬರೇ ಇರೋದ್ರಿಂದ ಮತ್ತು ನನ್ನ ಮಗಳಿರೋದ್ರಿಂದ ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಲ್ಲ. ನಾವು ಬೆಳಿಗ್ಗೆ ಮಾಡಿದ್ದೇನೆ ಆಲ್ಮೋಸ್ಟ್ ಮಧ್ಯಾಹ್ನಕ್ಕೂ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಈ ಬಿಸಿಲಿರೋದ್ರಿಂದ ಯಾವುದೂ ತಿನ್ನೋಕ್ಕಿರಲಿ, ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ತುಂಬ ಬಿಸಿಲಿದೆ. ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ, ಇನ್ನೇನಿಲ್ಲ. ನೀವೇ ನೋಡ್ತಾ ಇರ್ಬೋದು, ನಂದು ಪೂಜೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡ್ಕೊಂಡಿದ್ದೆ, ಅದನ್ನೇ ಆ ಕ್ಲಿಪ್ನೇ ಎಡಿಟ್ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್.